ಹಾಂ, ಈಗ ನೀವು ಯಾವ ಊರು ಹೇಳ್ರಿ ನಿಮ್ಮದು? ನಮ್ದು ಗೋವಾ. ಗೋವಾ. ಗೋವಾದಿಂದ ಬಂದಿದ್ದೀರಲ್ವಾ? ಸರ್. ಹಾಂ, ಈಗ ನಿಮಗೆ ಮೂತ್ರದಲ್ಲಿ ಧಾತು ಹೋಗ್ತಾ ಇದೆ. ಹೋಗ್ತಾರೆ ಸರ್. ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ? 3-4 ವರ್ಷ. 3-4 ವರ್ಷದಿಂದನೂ. ಆಮೇಲೆ ಆ ಥರದ್ದು ದೃಶ್ಯಗಳನ್ನ ಮೊಬೈಲ್ನ ನೋಡಿದಾಗ ಕೂಡ ಹೋಗ್ಬಿಡ್ತದೆ, ಹೌದಲ್ಲ? ಕಂಟ್ರೋಲ್ ಸಿಗ್ತಾ ಇಲ್ಲ. ರಾತ್ರಿ ನಿದ್ದೆಗಣ್ಣಲ್ಲೂ ಹೋಗ್ತಾ ಇದೆ. ನಿದ್ದೆಗೆಲ್ಲ ಹೋಗಲ್ಲ. ಹೋಗಲ್ಲ. ಮುಂಜಾನೆ ಹೋಗಿಕ್ಕಿಂತ ಮೊದಲು ಹೋಗ್ಬಿಡ್ತಾರೆ ಸರ್. ಮೂತ್ರ ಹೋಗೋಕ್ಕಿಂತ ಮುಂಚೆನೇ ಹೋಗ್ಬಿಡ್ತದೆ. ಹಾಂ, ಆಮೇಲೆ ಏನೇನು ಸಮಸ್ಯೆ ಆಗ್ತಾ ಇದೆ? ವಿಕ್ನೆಸ್ ಏನಾರ ಇರುತ್ತಾ? ಗಡಸ್ತನ ಕಮ್ಮಿ ಆಗಿದೆ, ಬೇಗ ಔಟ್ ಆಗ್ತದೆ, ಹೌದಲ್ಲ? ಅಸ್ತಮೈಥುನ ಅಭ್ಯಾಸ ಇತ್ರ? ಓಕೆ. ಇದಕ್ಕೆಲ್ಲ ನಮ್ಮಲ್ಲಿ ವಾಚೀಕರಣ ಔಷಧಿಗಳಂತ ಇರ್ತದ್ರಿ ಆಯುರ್ವೇದದಲ್ಲಿ. ಯಾವುದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಮ್ಯಾರಿಡ್ ಲೈಫಿಗಂತೂ ಏನೂ ತೊಂದರೆ ಆಗಲ್ಲ, ಸಂಸಾರ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ನಾನೇ ತಯಾರು ಮಾಡಿ ಕೊಡೋ ಅಂತ ಕೆಲವು ಮೆಡಿಸಿನ್ಸ್ ಇರ್ತದೆ, ನಾನು ಹೇಳ್ದಂಗೆ ಮಾಡಬೇಕು. ಆಮೇಲೆ ಸ್ಮೋಕು, ಡ್ರಿಂಕ್ಸು ಅದೆಲ್ಲ ಬಿಟ್ಬಿಡ್ಬೇಕು. ಯಾವುದು ಇಲ್ವಾ? ಈಗ ಕೆಲಸ ಏನು? ಡ್ರೈವಿಂಗ ನಿಮ್ಮದು? ಯಾರಿಗೆ ದೇಹದಲ್ಲಿ ಉಷ್ಣಾಂಶತೆ ಜಾಸ್ತಿ ಇರ್ತದೆ, ಪಿತ್ತ ಪ್ರಕೃತಿ ಇರ್ತದೆ, ಹೀಟ್ ಇರ್ತದೆ, ಅಂಥವ್ರಿಗೆ ಈ ಥರ ಸಮಸ್ಯೆ ಜಾಸ್ತಿ. ಅದರ ಜೊತೆಗೆ ನೀವು ಮಾಡೋಂಥ ಕೆಲಸನೂ ಕೂಡ ಹೀಟೇ, ಡ್ರೈವಿಂಗ್. ಓಕೆನಾ? ಅದಕ್ಕೆ ತಂಪಾದಂಥ ಆಹಾರಗಳನ್ನ ಉಪಯೋಗಿಸ್ಬೇಕು. ಆಮೇಲೆ ಗೋವಾದಲ್ಲಿ ಹೀಟ್ ಕೂಡ, ನೀವು ಇರೋ ಪ್ರದೇಶನೂ ಹೀಟೇ, ನಿಮ್ಮ ದೇಹನೂ ಪಿತ್ತ ಪ್ರಕೃತಿ, ಅದ್ರ ಜೊತೆ ನೀವು ಮಾಡ್ತಾರೆ ಕೆಲಸನೂ ಕೂಡ ಹೀಟೇ. ಅರ್ಥ ಆಗ್ತದಲ್ಲ? ಟೋಟಲಿ ಹೀಟ್ ಜಾಸ್ತಿ ಆಗಿ ಈ ಥರದ ಸಮಸ್ಯೆ ಆಗ್ತದೆ. ಅದಕ್ಕೆ ತಂಪಾದಂಥ ಆಹಾರಗಳನ್ನ ಬಳಕೆ ಮಾಡಬೇಕು, ಜೊತೆಗೆ ನಾನು ಕೊಡೋಂಥ ಮೆಡಿಸಿನ್ಸ್ ಉಪಯೋಗ ಮಾಡಬೇಕು. ಓಕೆ, ಸರಿ, ಹೋಗ್ತದೆ. ತಲೆ ಕೆಡಿಸ್ಕೊಬಿಟ್ರಿ. ಮದುವೆ ಲೇಟ್ ಆಯ್ನವಾ? ಏನೂ ಆಗಿಲ್ಲ. ಲೇಟ್ ಆಯ್ನವಾ? 2-3 ತಿಂಗಳು ಅಷ್ಟರೊಳಗೆ ಸರಿ ಆಗ್ತದೆ. ಓಕೆನಾ? ನಥಿಂಗ್ ಟು ವರಿ. ಈಗ ಮತ್ತೆ ನೀವು ಗೋವಾ ಹೋಗ್ಬೇಕಾ? ಓಕೆ, ಒಳ್ಳೆಯದಾಗಲಿ.